ಅಯೋಧ್ಯೆಗೆ ಹೋಗೋಣ. ಚಳಿಗಾಲ ಸಮೀಪಿಸ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದ ಬಾಲರಾಮನನ್ನು ಬೆಚ್ಚಗಿಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನವೆಂಬರ್ 20ರಿಂದ ಬರುವ ಅಂದರೆ ನೆಕ್ಸ್ಟ್ ಅಗರ್ಖಿ ಪಂಚಮಿ ಆಚರಣೆ ವೇಳೆ ರಾಮಲಲ್ಲಾಗೆ ಚಾದರ, ಪಶ್ಮಿನಾ ಶಾಲು ಹೊದಿಸಿ ಅಲಂಕಾರ ಮಾಡಲಾಗುವುದು ಮತ್ತು ಹೀಟರ್ ಅಳವಡಿಕೆ ಮಾಡಿ ಮೂರ್ತಿಗೆ ಬಿಸಿ ನೀರಿನ ಅಭಿಷೇಕ ಮಾಡುವುದು. ಯಾಕೆ ಅಂತಂದರೆ ಆತ ಬಾಲರಾಮ. ಪುಟ್ಟ ಮಕ್ಕಳಿಗೆ ಹೇಗೆ ಬಿಸಿನೀರಲ್ಲಿ ಆ ಥರ ಬಾಲರಾಮನಿಗೆ ಕೂಡ ಮಾಡಲಾಗತ್ತೆ. ಯಾಕೆ ಇದೆಲ್ಲ ಅಂತ ಹೇಳಿದರೆ, ಅಯೋಧ್ಯೆಯಲ್ಲಿರೋ ರಾಮಲಲ್ಲ ಇನ್ನೂ ಕೂಡ ಬಾಲರಾಮನ ಆರೈಕೆ ಬಲು ಮುಖ್ಯವಾಗಿರುತ್ತದೆ. ಸೊ ಹಾಗಾಗಿ ಆತನಿಗೆ ಮಾಡಿರುವಂಥ ಬಂಗಾರ ಗಿಂಗಾರಲ್ಲಿ ನೀವು ನೋಡಿದರೆ ಬಾಲಕನಿಗಿದ್ದಂಗೆ. ಚಳಿಗಾಲದಲ್ಲಿ ಬಾಲಕ ರಾಮನಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ. ಬಾಲರಾಮನಿಗೆ ಮೊಸರು ನೈವೇದ್ಯ ಮಾಡ್ತಾರೆ. ನವೆಂಬರ್ 20ರಿಂದ ಮೊಸರು ನೈವೇದ್ಯ ಸ್ಥಗಿತಗೊಳ್ಳುತ್ತೆ. ಮೊಸರಿನ ಬದಲು ಒಣ ಹಣ್ಣುಗಳ ನೈವೇದ್ಯ ಇರುತ್ತೆ. ಯಾಕಂದರೆ ಮೊಸರು ಚಳಿ ಆಗುತ್ತೆ ಅಂತೇಳಿ. ಚಳಿಗಾಲದ ಉಡುಗೆ ದೆಹಲಿಯಲ್ಲಿ ತಯಾರಾಗ್ತಾ ಇದೆ. ಬಾಲರಾಮನಿಗೆ ಮೂರ್ತಿಗೆ ಉಗುರು ಬೆಚ್ಚನೆ ನೀರಿನ ಅಭಿಷೇಕ ಮಾಡಿಸ್ತಾರೆ. ಗರ್ಭಗುಡಿಯಲ್ಲಿ ಹೀಟರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮೂರ್ತಿಯನ್ನು ಬೆಚ್ಚಗಿಡುವ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಗರ್ಭಗುಡಿಗೆ ಬ್ಲೋವರ್ನಿಂದ ಬೆಚ್ಚಗಿನ ಗಾಳಿ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಅಂದರೆ ಬಾಲರಾಮನಿಗಾಗಿ, ಅಂದರೆ ಪುಟ್ಟ ಬಾಲಕರನ್ನು ಹೆಂಗೆ ನೋಡ್ಕೋತೀವಿ ಆ ಥರ ನೋಡ್ಕೋಬೇಕಾಗತ್ತೆ. ಅಯೋಧ್ಯೆಗೆ ಹೋಗೋಣ. ಚಳಿಗಾಲ ಸಮೀಪಿಸ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದ ಬಾಲರಾಮನನ್ನು ಬೆಚ್ಚಗಿಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನವೆಂಬರ್ 20ರಿಂದ ಬರುವ ಅಂದರೆ ನೆಕ್ಸ್ಟ್ ಅಗರ್ಖಿ ಪಂಚಮಿ ಆಚರಣೆ ವೇಳೆ ರಾಮಲಲ್ಲಾಗೆ ಚಾದರ, ಪಶ್ಮಿನಾ ಶಾಲು ಹೊದಿಸಿ ಅಲಂಕಾರ ಮಾಡಲಾಗುವುದು ಮತ್ತು ಹೀಟರ್ ಅಳವಡಿಕೆ ಮಾಡಿ ಮೂರ್ತಿಗೆ ಬಿಸಿ ನೀರಿನ ಅಭಿಷೇಕ ಮಾಡುವುದು. ಯಾಕೆ ಅಂತಂದರೆ ಆತ ಬಾಲರಾಮ. ಪುಟ್ಟ ಮಕ್ಕಳಿಗೆ ಹೇಗೆ ಬಿಸಿನೀರಲ್ಲಿ ಆ ಥರ ಬಾಲರಾಮನಿಗೆ ಕೂಡ ಮಾಡಲಾಗತ್ತೆ. ಯಾಕೆ ಇದೆಲ್ಲ ಅಂತ ಹೇಳಿದರೆ, ಅಯೋಧ್ಯೆಯಲ್ಲಿರೋ ರಾಮಲಲ್ಲ ಇನ್ನೂ ಕೂಡ ಬಾಲರಾಮನ ಆರೈಕೆ ಬಲು ಮುಖ್ಯವಾಗಿರುತ್ತದೆ. ಸೊ ಹಾಗಾಗಿ ಆತನಿಗೆ ಮಾಡಿರುವಂಥ ಬಂಗಾರ ಗಿಂಗಾರಲ್ಲಿ ನೀವು ನೋಡಿದರೆ ಬಾಲಕನಿಗಿದ್ದಂಗೆ. ಚಳಿಗಾಲದಲ್ಲಿ ಬಾಲಕ ರಾಮನಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ. ಬಾಲರಾಮನಿಗೆ ಮೊಸರು ನೈವೇದ್ಯ ಮಾಡ್ತಾರೆ. ನವೆಂಬರ್ 20ರಿಂದ ಮೊಸರು ನೈವೇದ್ಯ ಸ್ಥಗಿತಗೊಳ್ಳುತ್ತೆ. ಮೊಸರಿನ ಬದಲು ಒಣ ಹಣ್ಣುಗಳ ನೈವೇದ್ಯ ಇರುತ್ತೆ. ಯಾಕಂದರೆ ಮೊಸರು ಚಳಿ ಆಗುತ್ತೆ ಅಂತೇಳಿ. ಚಳಿಗಾಲದ ಉಡುಗೆ ದೆಹಲಿಯಲ್ಲಿ ತಯಾರಾಗ್ತಾ ಇದೆ. ಬಾಲರಾಮನಿಗೆ ಮೂರ್ತಿಗೆ ಉಗುರು ಬೆಚ್ಚನೆ ನೀರಿನ ಅಭಿಷೇಕ ಮಾಡಿಸ್ತಾರೆ. ಗರ್ಭಗುಡಿಯಲ್ಲಿ ಹೀಟರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮೂರ್ತಿಯನ್ನು ಬೆಚ್ಚಗಿಡುವ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಗರ್ಭಗುಡಿಗೆ ಬ್ಲೋವರ್ನಿಂದ ಬೆಚ್ಚಗಿನ ಗಾಳಿ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಅಂದರೆ ಬಾಲರಾಮನಿಗಾಗಿ, ಅಂದರೆ ಪುಟ್ಟ ಬಾಲಕರನ್ನು ಹೆಂಗೆ ನೋಡ್ಕೋತೀವಿ ಆ ಥರ ನೋಡ್ಕೋಬೇಕಾಗತ್ತೆ. ಅಯೋಧ್ಯೆಗೆ ಹೋಗೋಣ. ಚಳಿಗಾಲ ಸಮೀಪಿಸ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದ ಬಾಲರಾಮನನ್ನು ಬೆಚ್ಚಗಿಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನವೆಂಬರ್ 20ರಿಂದ ಬರುವ ಅಂದರೆ ನೆಕ್ಸ್ಟ್ ಅಗರ್ಖಿ ಪಂಚಮಿ ಆಚರಣೆ ವೇಳೆ ರಾಮಲಲ್ಲಾಗೆ ಚಾದರ, ಪಶ್ಮಿನಾ ಶಾಲು ಹೊದಿಸಿ ಅಲಂಕಾರ ಮಾಡಲಾಗುವುದು ಮತ್ತು ಹೀಟರ್ ಅಳವಡಿಕೆ ಮಾಡಿ ಮೂರ್ತಿಗೆ ಬಿಸಿ ನೀರಿನ ಅಭಿಷೇಕ ಮಾಡುವುದು. ಯಾಕೆ ಅಂತಂದರೆ ಆತ ಬಾಲರಾಮ. ಪುಟ್ಟ ಮಕ್ಕಳಿಗೆ ಹೇಗೆ ಬಿಸಿನೀರಲ್ಲಿ ಆ ಥರ ಬಾಲರಾಮನಿಗೆ ಕೂಡ ಮಾಡಲಾಗತ್ತೆ. ಯಾಕೆ ಇದೆಲ್ಲ ಅಂತ ಹೇಳಿದರೆ, ಅಯೋಧ್ಯೆಯಲ್ಲಿರೋ ರಾಮಲಲ್ಲ ಇನ್ನೂ ಕೂಡ ಬಾಲರಾಮನ ಆರೈಕೆ ಬಲು ಮುಖ್ಯವಾಗಿರುತ್ತದೆ. ಸೊ ಹಾಗಾಗಿ ಆತನಿಗೆ ಮಾಡಿರುವಂಥ ಬಂಗಾರ ಗಿಂಗಾರಲ್ಲಿ ನೀವು ನೋಡಿದರೆ ಬಾಲಕನಿಗಿದ್ದಂಗೆ. ಚಳಿಗಾಲದಲ್ಲಿ ಬಾಲಕ ರಾಮನಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ. ಬಾಲರಾಮನಿಗೆ ಮೊಸರು ನೈವೇದ್ಯ ಮಾಡ್ತಾರೆ. ನವೆಂಬರ್ 20ರಿಂದ ಮೊಸರು ನೈವೇದ್ಯ ಸ್ಥಗಿತಗೊಳ್ಳುತ್ತೆ. ಮೊಸರಿನ ಬದಲು ಒಣ ಹಣ್ಣುಗಳ ನೈವೇದ್ಯ ಇರುತ್ತೆ. ಯಾಕಂದರೆ ಮೊಸರು ಚಳಿ ಆಗುತ್ತೆ ಅಂತೇಳಿ. ಚಳಿಗಾಲದ ಉಡುಗೆ ದೆಹಲಿಯಲ್ಲಿ ತಯಾರಾಗ್ತಾ ಇದೆ. ಬಾಲರಾಮನಿಗೆ ಮೂರ್ತಿಗೆ ಉಗುರು ಬೆಚ್ಚನೆ ನೀರಿನ ಅಭಿಷೇಕ ಮಾಡಿಸ್ತಾರೆ. ಗರ್ಭಗುಡಿಯಲ್ಲಿ ಹೀಟರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮೂರ್ತಿಯನ್ನು ಬೆಚ್ಚಗಿಡುವ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಗರ್ಭಗುಡಿಗೆ ಬ್ಲೋವರ್ನಿಂದ ಬೆಚ್ಚಗಿನ ಗಾಳಿ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಅಂದರೆ ಬಾಲರಾಮನಿಗಾಗಿ, ಅಂದರೆ ಪುಟ್ಟ ಬಾಲಕರನ್ನು ಹೆಂಗೆ ನೋಡ್ಕೋತೀವಿ ಆ ಥರ ನೋಡ್ಕೋಬೇಕಾಗತ್ತೆ. ಅಯೋಧ್ಯೆಗೆ ಹೋಗೋಣ. ಚಳಿಗಾಲ ಸಮೀಪಿಸ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದ ಬಾಲರಾಮನನ್ನು ಬೆಚ್ಚಗಿಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನವೆಂಬರ್ 20ರಿಂದ ಬರುವ ಅಂದರೆ ನೆಕ್ಸ್ಟ್ ಅಗರ್ಖಿ ಪಂಚಮಿ ಆಚರಣೆ ವೇಳೆ ರಾಮಲಲ್ಲಾಗೆ ಚಾದರ, ಪಶ್ಮಿನಾ ಶಾಲು ಹೊದಿಸಿ ಅಲಂಕಾರ ಮಾಡಲಾಗುವುದು ಮತ್ತು ಹೀಟರ್ ಅಳವಡಿಕೆ ಮಾಡಿ ಮೂರ್ತಿಗೆ ಬಿಸಿ ನೀರಿನ ಅಭಿಷೇಕ ಮಾಡುವುದು. ಯಾಕೆ ಅಂತಂದರೆ ಆತ ಬಾಲರಾಮ. ಪುಟ್ಟ ಮಕ್ಕಳಿಗೆ ಹೇಗೆ ಬಿಸಿನೀರಲ್ಲಿ ಆ ಥರ ಬಾಲರಾಮನಿಗೆ ಕೂಡ ಮಾಡಲಾಗತ್ತೆ. ಯಾಕೆ ಇದೆಲ್ಲ ಅಂತ ಹೇಳಿದರೆ, ಅಯೋಧ್ಯೆಯಲ್ಲಿರೋ ರಾಮಲಲ್ಲ ಇನ್ನೂ ಕೂಡ ಬಾಲರಾಮನ ಆರೈಕೆ ಬಲು ಮುಖ್ಯವಾಗಿರುತ್ತದೆ. ಸೊ ಹಾಗಾಗಿ ಆತನಿಗೆ ಮಾಡಿರುವಂಥ ಬಂಗಾರ ಗಿಂಗಾರಲ್ಲಿ ನೀವು ನೋಡಿದರೆ ಬಾಲಕನಿಗಿದ್ದಂಗೆ. ಚಳಿಗಾಲದಲ್ಲಿ ಬಾಲಕ ರಾಮನಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ. ಬಾಲರಾಮನಿಗೆ ಮೊಸರು ನೈವೇದ್ಯ ಮಾಡ್ತಾರೆ. ನವೆಂಬರ್ 20ರಿಂದ ಮೊಸರು ನೈವೇದ್ಯ ಸ್ಥಗಿತಗೊಳ್ಳುತ್ತೆ. ಮೊಸರಿನ ಬದಲು ಒಣ ಹಣ್ಣುಗಳ ನೈವೇದ್ಯ ಇರುತ್ತೆ. ಯಾಕಂದರೆ ಮೊಸರು ಚಳಿ ಆಗುತ್ತೆ ಅಂತೇಳಿ. ಚಳಿಗಾಲದ ಉಡುಗೆ ದೆಹಲಿಯಲ್ಲಿ ತಯಾರಾಗ್ತಾ ಇದೆ. ಬಾಲರಾಮನಿಗೆ ಮೂರ್ತಿಗೆ ಉಗುರು ಬೆಚ್ಚನೆ ನೀರಿನ ಅಭಿಷೇಕ ಮಾಡಿಸ್ತಾರೆ.
ಗರ್ಭಗುಡಿಯಲ್ಲಿ ಹೀಟರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮೂರ್ತಿಯನ್ನು ಬೆಚ್ಚಗಿಡುವ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಗರ್ಭಗುಡಿಗೆ ಬ್ಲೋವರ್ನಿಂದ ಬೆಚ್ಚಗಿನ ಗಾಳಿ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಅಂದರೆ ಬಾಲರಾಮನಿಗಾಗಿ, ಅಂದರೆ ಬಾಲಕ, ಪುಟ್ಟ ಬಾಲಕರನ್ನು ಹೆಂಗೆ ನೋಡ್ಕೋತೀವಿ ಆ ಥರ ನೋಡ್ಕೋಬೇಕಾಗತ್ತೆ. ಅಯೋಧ್ಯೆಗೆ ಹೋಗೋಣ. ಚಳಿಗಾಲ ಸಮೀಪಿಸ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದ ಬಾಲರಾಮನನ್ನು ಬೆಚ್ಚಗಿಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನವಂಬರ್ 20ರಿಂದ ಬರುವ ಅಂದರೆ ನೆಕ್ಸ್ಟ್ ಅಗರ್ಖಿ ಪಂಚಮಿ ಆಚರಣೆ ವೇಳೆ ರಾಮಲಲ್ಲಾಗೆ ಚಾದರ, ಪಶ್ಮಿನ, ಶಾಲು ಹೊದಿಸಿ ಅಲಂಕಾರ ಮಾಡಲಾಗುವುದು ಮತ್ತು ಹೀಟರ್ ಅಳವಡಿಕೆ ಮಾಡಿ ಮೂರ್ತಿಗೆ ಬಿಸಿ ನೀರಿನ ಅಭಿಷೇಕ ಮಾಡುವುದು. ಯಾಕೆ ಅಂತಂದರೆ ಆತ ಬಾಲರಾಮ. ಪುಟ್ಟ ಮಕ್ಕಳಿಗೆ ಹೇಗೆ ಬಿಸಿನೀರಲ್ಲಿ ಆ ಥರ ಬಾಲರಾಮನಿಗೆ ಕೂಡ ಮಾಡಲಾಗತ್ತೆ. ಯಾಕೆ ಇದೆಲ್ಲ ಅಂತ ಹೇಳಿದರೆ, ಅಯೋಧ್ಯೆಯಲ್ಲಿರೋ ರಾಮಲಲ್ಲ ಇನ್ನೂ ಕೂಡ ಬಾಲರಾಮನ ಆರೈಕೆ ಬಲು ಮುಖ್ಯವಾಗಿರುತ್ತದೆ. ಸೊ ಹಾಗಾಗಿ ಆತನಿಗೆ ಮಾಡಿರುವಂಥ ಬಂಗಾರ ಗಿಂಗಾರೆಲ್ಲ ನೀವು ನೋಡಿದರೆ ಬಾಲಕನಿಗಿದ್ದಂಗೆ. ಚಳಿಗಾಲದಲ್ಲಿ ಬಾಲಕ ರಾಮನಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ. ಬಾಲರಾಮನಿಗೆ ಮೊಸರು ನೈವೇದ್ಯ ಮಾಡ್ತಾರೆ. ನವಂಬರ್ 20ರಿಂದ ಮೊಸರು ನೈವೇದ್ಯ ಸ್ಥಗಿತಗೊಳ್ಳುತ್ತೆ. ಮೊಸರಿನ ಬದಲು ಒಣ ಹಣ್ಣುಗಳ ನೈವೇದ್ಯ ಇರುತ್ತೆ. ಯಾಕಂದರೆ ಮೊಸರು ಚಳಿ ಆಗುತ್ತೆ ಅಂತೇಳಿ. ಚಳಿಗಾಲದ ಉಡುಗೆ ದೆಹಲಿಯಲ್ಲಿ ತಯಾರಾಗ್ತಾ ಇದೆ. ಬಾಲರಾಮನಿಗೆ ಮೂರ್ತಿಗೆ ಉಗುರು ಬೆಚ್ಚನೆ ನೀರಿನ ಅಭಿಷೇಕ ಮಾಡಿಸ್ತಾರೆ. ಗರ್ಭಗುಡಿಯಲ್ಲಿ ಹೀಟರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮೂರ್ತಿಯನ್ನು ಬೆಚ್ಚಗಿಡುವ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಗರ್ಭಗುಡಿಗೆ ಬ್ಲೋವರ್ನಿಂದ ಬೆಚ್ಚಗಿನ ಗಾಳಿ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಅಂದರೆ ಬಾಲರಾಮನಿಗಾಗಿ, ಅಂದರೆ ಬಾಲಕ, ಪುಟ್ಟ ಬಾಲಕರನ್ನು ಹೆಂಗೆ ನೋಡ್ಕೋತೀವಿ ಆ ಥರ ನೋಡ್ಕೋಬೇಕಾಗತ್ತೆ. ಅಯೋಧ್ಯೆಗೆ ಹೋಗೋಣ. ಚಳಿಗಾಲ ಸಮೀಪಿಸ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದ ಬಾಲರಾಮನನ್ನು ಬೆಚ್ಚಗಿಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನವಂಬರ್ 20ರಿಂದ ಬರುವ ಅಂದರೆ ನೆಕ್ಸ್ಟ್ ಅಗರ್ಖಿ ಪಂಚಮಿ ಆಚರಣೆ ವೇಳೆ ರಾಮಲಲ್ಲಾಗೆ ಚಾದರ, ಪಶ್ಮಿನ, ಶಾಲು ಹೊದಿಸಿ ಅಲಂಕಾರ ಮಾಡಲಾಗುವುದು ಮತ್ತು ಹೀಟರ್ ಅಳವಡಿಕೆ ಮಾಡಿ ಮೂರ್ತಿಗೆ ಬಿಸಿ ನೀರಿನ ಅಭಿಷೇಕ ಮಾಡುವುದು. ಯಾಕೆ ಅಂತಂದರೆ ಆತ ಬಾಲರಾಮ. ಪುಟ್ಟ ಮಕ್ಕಳಿಗೆ ಹೇಗೆ ಬಿಸಿನೀರಲ್ಲಿ ಆ ಥರ ಬಾಲರಾಮನಿಗೆ ಕೂಡ ಮಾಡಲಾಗತ್ತೆ. ಯಾಕೆ ಇದೆಲ್ಲ ಅಂತ ಹೇಳಿದರೆ, ಅಯೋಧ್ಯೆಯಲ್ಲಿರೋ ರಾಮಲಲ್ಲ ಇನ್ನೂ ಕೂಡ ಬಾಲರಾಮನ ಆರೈಕೆ ಬಲು ಮುಖ್ಯವಾಗಿರುತ್ತದೆ. ಸೊ ಹಾಗಾಗಿ ಆತನಿಗೆ ಮಾಡಿರುವಂಥ ಬಂಗಾರ ಗಿಂಗಾರೆಲ್ಲ ನೀವು ನೋಡಿದರೆ ಬಾಲಕನಿಗಿದ್ದಂಗೆ. ಚಳಿಗಾಲದಲ್ಲಿ ಬಾಲಕ ರಾಮನಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ. ಬಾಲರಾಮನಿಗೆ ಮೊಸರು ನೈವೇದ್ಯ ಮಾಡ್ತಾರೆ. ನವಂಬರ್ 20ರಿಂದ ಮೊಸರು ನೈವೇದ್ಯ ಸ್ಥಗಿತಗೊಳ್ಳುತ್ತೆ. ಮೊಸರಿನ ಬದಲು ಒಣ ಹಣ್ಣುಗಳ ನೈವೇದ್ಯ ಇರುತ್ತೆ. ಯಾಕಂದರೆ ಮೊಸರು ಚಳಿ ಆಗುತ್ತೆ ಅಂತೇಳಿ. ಚಳಿಗಾಲದ ಉಡುಗೆ ದೆಹಲಿಯಲ್ಲಿ ತಯಾರಾಗ್ತಾ ಇದೆ. ಬಾಲರಾಮನಿಗೆ ಮೂರ್ತಿಗೆ ಉಗುರು ಬೆಚ್ಚನೆ ನೀರಿನ ಅಭಿಷೇಕ ಮಾಡಿಸ್ತಾರೆ. ಗರ್ಭಗುಡಿಯಲ್ಲಿ ಹೀಟರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮೂರ್ತಿಯನ್ನು ಬೆಚ್ಚಗಿಡುವ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಗರ್ಭಗುಡಿಗೆ ಬ್ಲೋವರ್ನಿಂದ ಬೆಚ್ಚಗಿನ ಗಾಳಿ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಅಂದರೆ ಬಾಲರಾಮನಿಗಾಗಿ, ಅಂದರೆ ಬಾಲಕ, ಪುಟ್ಟ ಬಾಲಕರನ್ನು ಹೆಂಗೆ ನೋಡ್ಕೋತೀವಿ ಆ ಥರ ನೋಡ್ಕೋಬೇಕಾಗತ್ತೆ. ಅಯೋಧ್ಯೆಗೆ ಹೋಗೋಣ. ಚಳಿಗಾಲ ಸಮೀಪಿಸ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದ ಬಾಲರಾಮನನ್ನು ಬೆಚ್ಚಗಿಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನವಂಬರ್ 20ರಿಂದ ಬರುವ ಅಂದರೆ ನೆಕ್ಸ್ಟ್ ಅಗರ್ಖಿ ಪಂಚಮಿ ಆಚರಣೆ ವೇಳೆ ರಾಮಲಲ್ಲಾಗೆ ಚಾದರ, ಪಶ್ಮಿನ, ಶಾಲು ಹೊದಿಸಿ ಅಲಂಕಾರ ಮಾಡಲಾಗುವುದು ಮತ್ತು ಹೀಟರ್ ಅಳವಡಿಕೆ ಮಾಡಿ ಮೂರ್ತಿಗೆ ಬಿಸಿ ನೀರಿನ ಅಭಿಷೇಕ ಮಾಡುವುದು. ಯಾಕೆ ಅಂತಂದರೆ ಆತ ಬಾಲರಾಮ. ಪುಟ್ಟ ಮಕ್ಕಳಿಗೆ ಹೇಗೆ ಬಿಸಿನೀರಲ್ಲಿ ಆ ಥರ ಬಾಲರಾಮನಿಗೆ ಕೂಡ ಮಾಡಲಾಗತ್ತೆ. ಯಾಕೆ ಇದೆಲ್ಲ ಅಂತ ಹೇಳಿದರೆ, ಅಯೋಧ್ಯೆಯಲ್ಲಿರೋ ರಾಮಲಲ್ಲ ಇನ್ನೂ ಕೂಡ ಬಾಲರಾಮನ ಆರೈಕೆ ಬಲು ಮುಖ್ಯವಾಗಿರುತ್ತದೆ. ಸೊ ಹಾಗಾಗಿ ಆತನಿಗೆ ಮಾಡಿರುವಂಥ ಬಂಗಾರ ಗಿಂಗಾರೆಲ್ಲ ನೀವು ನೋಡಿದರೆ ಬಾಲಕನಿಗಿದ್ದಂಗೆ. ಚಳಿಗಾಲದಲ್ಲಿ ಬಾಲಕ ರಾಮನಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ. ಬಾಲರಾಮನಿಗೆ ಮೊಸರು ನೈವೇದ್ಯ ಮಾಡ್ತಾರೆ. ನವಂಬರ್ 20ರಿಂದ ಮೊಸರು ನೈವೇದ್ಯ ಸ್ಥಗಿತಗೊಳ್ಳುತ್ತೆ. ಮೊಸರಿನ ಬದಲು ಒಣ ಹಣ್ಣುಗಳ ನೈವೇದ್ಯ ಇರುತ್ತೆ. ಯಾಕಂದರೆ ಮೊಸರು ಚಳಿ ಆಗುತ್ತೆ ಅಂತೇಳಿ. ಚಳಿಗಾಲದ ಉಡುಗೆ ದೆಹಲಿಯಲ್ಲಿ ತಯಾರಾಗ್ತಾ ಇದೆ. ಬಾಲರಾಮನಿಗೆ ಮೂರ್ತಿಗೆ ಉಗುರು ಬೆಚ್ಚನೆ ನೀರಿನ ಅಭಿಷೇಕ ಮಾಡಿಸ್ತಾರೆ. ಗರ್ಭಗುಡಿಯಲ್ಲಿ ಹೀಟರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಮೂರ್ತಿಯನ್ನು ಬೆಚ್ಚಗಿಡುವ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಗರ್ಭಗುಡಿಗೆ ಬ್ಲೋವರ್ನಿಂದ ಬೆಚ್ಚಗಿನ ಗಾಳಿ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಅಂದರೆ ಬಾಲರಾಮನಿಗಾಗಿ, ಅಂದರೆ ಬಾಲಕ, ಪುಟ್ಟ ಬಾಲಕರನ್ನು ಹೆಂಗೆ ನೋಡ್ಕೋತೀವಿ ಆ ಥರ ನೋಡ್ಕೋಬೇಕಾಗತ್ತೆ.